ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನಿಂದ ಶ್ರಾವಣ ಮಾಸ ಶುರು ಆಯಿತು. ಮಾಸಗಳಲ್ಲೆಲ್ಲ ಶ್ರೇಷ್ಠವಾದ ಮಾಸವೇ ಶ್ರಾವಣ ಮಾಸ. ಈ ಮಾಸದಲ್ಲಿ ವ್ರತಗಳು ಪೂಜೆಗಳು ಹೆಚ್ಚೆಚ್ಚು ನಡೆಯುತ್ತೆ. ಅದರಲ್ಲಿ ವರಮಹಾಲಕ್ಷ್ಮಿ ವ್ರತವೂ ಕೂಡ ಒಂದಾಗಿದೆ. ಈ ಶ್ರಾವಣ ಮಾಸ ತುಂಬ ಪವಿತ್ರವಾದ ಮಾಸ ಆಗಿರುತ್ತೆ. ಪ್ರತಿಯೊಂದು ಕ್ಷಣವೂ ಕೂಡ ಶುಭ ಗಳಿಗೆಯಿಂದ ಕೂಡಿರುತ್ತೆ. ಈ ವರಮಹಾಲಕ್ಷ್ಮಿ ವ್ರತ ಯಾವಾಗಿಂದ ಶುರುವಾಯಿತು, ಇದರ ಹಿಂದಿನ ಕತೆ ಏನು ಅಂತ ನಾವು ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಬನ್ನಿ, ಆಗಿದ್ದರೆ ಕತೆನ ಶುರು ಮಾಡೋಣ. ಪ್ರತಿಯೊಂದು ದಿನವೂ ಕೂಡ ಈ ಶ್ರಾವಣ ಮಾಸದಲ್ಲಿ ಶುಭವಾಗಿರುತ್ತೆ. ಅಂತಹ ಶುಭ ದಿನಗಳಲ್ಲಿ ಮುಖ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ಸುಮಂಗಲಿಯರಿಗೆ ತಮ್ಮ ಸೌಭಾಗ್ಯಕ್ಕೆ, ಸಂಪತ್ತಿಗೆ, ಹಾಗೆಯೇ ಪತಿಯ ಆಯಸ್ಸು, ಆರೋಗ್ಯಕ್ಕೆ ಮೀಸಲಿಡುವಂತಹ ದಿನವಾಗಿದೆ. ಅದು ಯಾವ ದಿನ ಹೇಳಿ? ಮಂಗಳವಾರ ಮತ್ತು ಶುಕ್ರವಾರ. ಭಕ್ತಿಯಿಂದ ಮುತ್ತೈದೆಯರು ಆ ದಿನ ಮಹಾಲಕ್ಷ್ಮಿಯನ್ನು ಪೂಜಿಸಿಕೊಂಡರೆ ಸಾಕು, ಅಷ್ಟೈಶ್ವರ್ಯಗಳು, ಅನಂತ ಭೋಗ ಭಾಗ್ಯಗಳು, ಪತಿಯ ಆರೋಗ್ಯ ಹಾಗೂ ಐಶ್ವರ್ಯ ಬಂದೊದಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವರಮಹಾಲಕ್ಷ್ಮಿ ಈ ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಿಸಲಾಗುತ್ತೆ. ವರಗಳನ್ನು ನೀಡುವ ಶ್ರೀ ಮಹಾಲಕ್ಷ್ಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಸುಮಂಗಲಿಯರು ಪೂಜಿಸಿದ್ದಲ್ಲಿ ತನ್ನ ಪತಿಗೆ ಹಾಗೂ ತನ್ನ ಸಕಲ ಇಷ್ಟಾರ್ಥಗಳನ್ನು ಸಿದ್ಧಿಸುವಲ್ಲಿ ಶ್ರೀ ವರಮಹಾಲಕ್ಷ್ಮಿ ತಾನಾಗಿ ಬಂದು ಮನೆಯಲ್ಲಿ ನೆಲೆಸ್ತಾಳೆ. ಇನ್ನು ವರಮಹಾಲಕ್ಷ್ಮಿ ವ್ರತದ ಕತೆ ಈ ರೀತಿಯಾಗಿದೆ, ಬನ್ನಿ ನೋಡೋಣ. ಒಂದಾನೊಂದು ಕಾಲದಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಪತಿವ್ರತೆ ವಾಸವಾಗಿದ್ದಳು. ಅವಳು ಅವಳ ಪತಿ ಮತ್ತು ಕುಟುಂಬದವರೊಂದಿಗೆ ವಾಸ ಮಾಡ್ತಾಯಿದ್ಳು. ಹಾಗೂ ಅವರ ಕುಟುಂಬದವರು ದೇವರ ಆರಾಧನೆಯನ್ನು ಮಾಡ್ತಾಯಿದ್ರು. ದೇವರನ್ನು ಭಕ್ತಿಯಿಂದ ಪೂಜಿಸ್ಕೊಂಡು ಜೀವನನ ನಿಷ್ಠೆಯಿಂದ, ನಿಯತ್ತಿನಿಂದ, ಅಷ್ಟೇ ಕಷ್ಟದಿಂದ ಸಾಗಿಸ್ತಾ ಇದ್ದರು. ಚಾರುಮತಿಯ ಭಕ್ತಿ ಭಾವಕ್ಕೆ ಮೆಚ್ಚಿದಂತಹ ವರಮಹಾಲಕ್ಷ್ಮಿಯು ಒಂದು ದಿನ ಆಕೆಯ ಕನಸಿನಲ್ಲಿ ಬಂದು ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನವನ್ನು ಅನುಸರಿಸಲು ಹೇಳ್ತಾರೆ. ಈ ಪೂಜೆಯನ್ನು ಕೈಗೊಂಡರೆ ಜೀವನದ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ವರಮಹಾಲಕ್ಷ್ಮಿಯವರು ಕನಸಿನಲ್ಲಿ ಬಂದು ಹೇಳ್ತಾರೆ. ಹಾಗಂತ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇದರಂತೆಯೇ ಚಾರುಮತಿಯು ದೇವಿ ಹೇಳಿದ ರೀತಿ ತನ್ನ ಊರಿನಲ್ಲಿದ್ದ ತನ್ನ ಸ್ನೇಹಿತರು ಮತ್ತು ಬಂಧು ಬಾಂಧವರು, ಇತರ ನೆರೆಹೊರೆಯವರಿಗೆ ಈ ವಿಷಯವನ್ನು ಹಂಚಿಕೊಂಡು ಬಳಿಕ ಎಲ್ಲರೂ ಸೇರಿ ದೇವಿಯ ಅಣತಿಯಂತೆ ಶ್ರೀ ವರಮಹಾಲಕ್ಷ್ಮಿಯ ಪೂಜೆಗೈದು ವ್ರತ ಆಚರಣೆಯನ್ನು ಪ್ರಾರಂಭ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಈ ವ್ರತವನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಇದರಿಂದ ಅವರಿಗೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟೈಶ್ವರ್ಯ, ಗಂಡನ ಆಯಸ್ಸು, ಆರೋಗ್ಯ ಎಲ್ಲ ಕೂಡ ಸಿಕ್ಕಿ ಅಭಿವೃದ್ಧಿಯಿಂದ ಮುಂದುವರೆದು ಜೀವನನ ನಡೆಸ್ಕೊತಾರೆ. ಜೊತೆಗೆ ಈ ವ್ರತವನ್ನು ಸಮಸ್ತ ಬಂಧು ಬಾಂಧವರೊಂದಿಗೆ ಆಚರಿಸಿಕೊಂಡ ಕಾರಣ ಜೀವನದಲ್ಲಿ ಈಕೆಗೆ ಬಯಸಿದ ಸುಖ, ಸಂಪತ್ತು ಪ್ರತಿಯೊಂದು ಕೂಡ ಸಿಕ್ಕಿತ್ತು, ಒಲಿದು ಬಂದಿತ್ತು. ಹಾಗೆಯೇ ನೆಮ್ಮದಿ ಕೂಡ ಇತ್ತು. ನಮ್ಮ ಭಕ್ತಿ ಶಕ್ತಿಯ ಮೇರೆಗೆ ನಾವು ಈ ವ್ರತವನ್ನು ಆಚರಿಸಲಾಗತ್ತೆ. ಐಶ್ವರ್ಯ ಇರೋರು, ತುಂಬ ರಿಚ್ ಆಗಿರೋರು ಅದ್ಧೂರಿಯಾಗಿ ಮಾಡ್ತಾರೆ. ಹಾಗೆಯೇ ಅವರವರ ಶಕ್ತಿ ಮೀರಿ ಅವರವರು ಈ ವ್ರತಾಚರಣೆಯನ್ನು ಮಾಡ್ತಾರೆ. ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟರಿಂದನೇ ನಾವು ಪೂಜೆಯನ್ನು ಮಾಡಬೇಕು. ದೇವರಿಗೆ ಮುಖ್ಯವಾಗಿ ಬೇಕಾಗಿರೋವಂಥದ್ದು ಭಕ್ತಿಯಿಂದ ದೇವರನ್ನು ಪೂಜಿಸಿದ್ರೆ ಖಂಡಿತ ಒಲಿತಾರೆ. ಇದಾಗಿತ್ತು ಇವತ್ತಿನ ವರಮಹಾಲಕ್ಷ್ಮಿ ಕತೆ. ಮತ್ತೊಂದು ವ್ರತಕಥೆಯ ಜೊತೆ ಮತ್ತೆ ಭೇಟಿಯಾಗೋಣ. ಈ ಕತೆ ಹೇಗಿತ್ತು ಅಂತ ಮರೀದೆ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.